ನಮಸ್ಕಾರ. ಮೃದು ಕೌಶಲ್ಯ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಪೇಪರ್ನ ಚಾಪ್ಟರ್ 1 ಬ್ಯಾಂಕಿಂಗ್ ಇನ್ ಇಂಡಿಯಾ, ಈ ಚಾಪ್ಟರ್ನ 3ನೇ ಭಾಗ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಕಮರ್ಷಿಯಲ್ ಬ್ಯಾಂಕ್ಸ್ನ ಫಂಕ್ಷನಿಂಗು ಯಾವ ರೀತಿ ಫಂಕ್ಷನ್ ಆಗುತ್ತೆ, ಅದರ ಫೀಚರ್ಸ್ ಏನು, ಅದೆಲ್ಲವನ್ನ ನಾವು ಈ ಭಾಗದಲ್ಲಿ ಕಲ್ತ್ಕೊಳ್ಳೋಣ. ಸೊ ವಿ ಆರ್ ಗೋಯಿಂಗ್ ಟು ದಿ ಥರ್ಡ್ ಪಾರ್ಟ್ ಆಫ್ ದಿ ಚಾಪ್ಟರ್ ಬ್ಯಾಂಕಿಂಗ್ ಇನ್ ಇಂಡಿಯಾ, and it is commercial banks, and this is first chapter and part 3 of the first chapter of banking and finance soft skill paper for the 5th semester BA BSc and BSc FAT students. So I welcome you all for this. Now let us know what is commercial bank. Commercial, as you know, commercial ಅಂದ ತಕ್ಷಣನೇ ಅದು business ಅನ್ನೋ ಪದ ಬರುತ್ತೆ. Since these banks were involved more in the business activities, or they usually used to fund or give financial services to the businessmen, later on the banks came to be called as commercial banks. ಅಂದ್ರೆ ವಾಣಿಜ್ಯ ವ್ಯವಹಾರಗಳಿಗೇನೆ ಅಥವಾ ವ್ಯವಹಾರ ಮಾಡ್ತಿದ್ದಂಥ ಬಿಸ್ನೆಸ್ ಮಾಡ್ತಿದ್ದಂತಹ ಬಿಸ್ನೆಸ್ ಮೆನ್ನಿಗೇನೆ ಸಾಲ ಕೊಡೋದು, ಅವರಿಗೆ ಹಣಕಾಸು ಸೇವೆಗಳನ್ನು ಒದಗಿಸ್ತಿದ್ದರಿಂದ ಇದನ್ನ ವಾಣಿಜ್ಯ ಬ್ಯಾಂಕ್ ಅಂತ ಕ್ರಮೇಣ ಕರೆಯೋದಕ್ಕೆ ಶುರು ಮಾಡ್ತಾರೆ. So a commercial bank is a financial institution that provides services such as accepting deposits, giving business loans and auto loans, mortgage lending, and basic investment products like savings account and certificate of deposits. ಅಂದ್ರೆ ನೋಡಿ, ಈ ಬ್ಯಾಂಕ್ ಮಾಡುವಂತಹ ಹಲವಾರು ಕಾರ್ಯಗಳನ್ನ ಇಲ್ಲಿ ಡೆಫಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸುವಂತಹ ಬ್ಯಾಂಕೇ ವಾಣಿಜ್ಯ ಬ್ಯಾಂಕು ಅಂತ ಕರೆಯೋ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ವಾಣಿಜ್ಯ ಬ್ಯಾಂಕುಗಳು ಠೇವಣಿಗಳನ್ನು ಸ್ವೀಕರಿಸುವ, ವ್ಯವಹಾರ ಸಾಲ ಮತ್ತು ವಾಹನ ಸಾಲ ನೀಡುವ, ಅಡಮಾನ ಸಾಲ ಮತ್ತು ಉಳಿತಾಯ ಖಾತೆ ಹಾಗೂ ಠೇವಣಿ ಪ್ರಮಾಣ ಪತ್ರದಂತಹ ಮೂಲಭೂತ ಹೂಡಿಕೆ ಸರಕುಗಳನ್ನು ಒದಗಿಸುವ ಹಣಕಾಸು ಸಂಸ್ಥೆಯಾಗಿದೆ. ಸೊ ವಾಣಿಜ್ಯ ಬ್ಯಾಂಕ್ಗಳ ವ್ಯಾಪ್ತಿ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ದ ಸ್ಕೋಪ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಕ್ಯಾನ್ ಬಿ ನೋನ್ ಬೈ ದ ಡೆಫಿನೇಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. That means number of activities it takes place, number of financial services that it provides, and number of other business related activities that the bank does. So the scope of commercial banks have increased day by day, and today it plays a very important role in the modern society. ಆಧುನಿಕ ಪ್ರಪಂಚದಲ್ಲಂತೂ ಬ್ಯಾಂಕ್ಗಳು ನಿರ್ವಹಿಸುವಂತಹ, ಎಸ್ಪೆಷಲಿ ವಾಣಿಜ್ಯ ಬ್ಯಾಂಕ್ಗಳು ನಿರ್ವಹಿಸುವಂತಹ ಕಾರ್ಯಗಳು ಬಹಳ ಪ್ರಧಾನವಾಗಿದೆ. ಬಹಳಷ್ಟು ಒಳ್ಳೊಳ್ಳೆ ಕೆಲಸವನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಮಾಡ್ತಾ ಇದೆ. Functions of commercial banks, we have tried to the functions of commercial bank is divided into two mainly primary functions and secondary functions. ಪ್ರಾಥಮಿಕ ಕಾರ್ಯಗಳು ಮತ್ತು ಸಹಾಯಕ ಕಾರ್ಯಗಳು ಅಂತ ಹೇಳಿ ಬ್ಯಾಂಕಿನ ವಾಣಿಜ್ಯ ಬ್ಯಾಂಕುಗಳ ಕಾರ್ಯವನ್ನ ಡಿವೈಡ್ ಮಾಡ್ತೀವಿ. ಯೂಶಲ್ ಆಗಿ ಬ್ಯಾಂಕ್ ಅಂದ್ರೆ ಒಂದು ಹಣದ ಅಂಗಡಿ ತರ. ಅದು ಅಂದ್ರೆ ಹಣವನ್ನ ಕೊಳ್ಳೋದು, ಹಣವನ್ನ ಮಾರೋದು ಇದರ ಕೆಲಸ. ಏನು ಹಣ ಕೊಳ್ಳೋದು, ಹಣ ಮಾರೋದು ಅಂತಂದ್ರೆ, ಯಾರ ಹತ್ರ ಎಕ್ಸ್ಟ್ರಾ ಹಣ ಇದೆಯೋ ಆ ಹಣವನ್ನ ತನ್ನ ಹತ್ರ ಇರಿಸ್ಕೊಳತ್ತೆ. ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅವರಿಗೆ ಸಾಲದ ರೂಪವಾಗಿ ಹಣವನ್ನ ಕೊಡುತ್ತೆ. ಸಾಲದ ರೂಪವಾಗಿ ತಗೊಂಡಂತವ್ರು ಏನು ಬಡ್ಡಿ ಕಟ್ತಾರೆ, ಆ ಬಡ್ಡಿಯ ಸ್ವಲ್ಪ ಪ್ರಮಾಣವನ್ನ ಯಾರು ಬ್ಯಾಂಕ್ ಅಲ್ಲಿ ಹಣ ಇಟ್ಟಿರ್ತಾರೋ ಅವರಿಗೆ ಬ್ಯಾಂಕ್ಸ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾರ್ವಜನಿಕರಿಗೆ ಠೇವಣಿ ರೂಪದಲ್ಲಿ ಹಣವನ್ನ ಖರೀದಿ ಮಾಡೋದು ಮತ್ತೆ ಅಗತ್ಯವಿರುವ ಜನರಿಗೆ ಹಣವನ್ನ ಕೊಡುವಂಥದ್ದು. ಇಟ್ ರಿಸೀವ್ಸ್ ದ ಮನಿ ಫ್ರಮ್ ದ ಪೀಪಲ್ ಹೂ ಹ್ಯಾವ್ ಇನ್ ಸರ್ಪ್ಲಸ್ and keep it with them securely, and give it to the people who are in need of money in form of loans and advances. So whatever the interest rate that the people who have taken loans and advances pay to the bank, that interest rate is paid, a partial amount of that is paid to the people who have kept money in the banks. So the main function of the bank is to give and take the money from public in different forms. ಇದರಲ್ಲಿ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ನೋಡೋಣ. ಒನ್ ಇಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಠೇವಣಿಗಳನ್ನು ಸ್ವೀಕರಿಸುವುದು. ದೆನ್ ಮೇಕಿಂಗ್ ಅಡ್ವಾನ್ಸಸ್, credit creation. These are the main primary functions. I will get into detail in my further slides about the primary functions and secondary functions. Let me now introduce you to what are the primary functions and secondary functions that the banks take up. And the secondary functions, ಸಹಾಯಕ ಕಾರ್ಯಗಳು, these are the either it is agency services, ಅಂದ್ರೆ ಪ್ರಾತಿನಿಧಿಕ ಸೇವೆಗಳು, ಬೇರೆಯವರ ಪ್ರತಿನಿಧಿಯಾಗಿ ಸೇವೆಗಳನ್ನ ಸಲ್ಲಿಸುವಂಥದ್ದು, ಅಥವಾ ಜನರಲ್ ಯುಟಿಲಿಟಿ ಸರ್ವಿಸಸ್, ಸರ್ವೋಪಯೋಗಿ ಸೇವೆಗಳು. ಒಂದೊಂದನ್ನೇ ಇನ್ ಡೀಟೇಲ್ ನಾವು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಬರೋಣ.
ಪ್ರೈಮರಿ ಫಂಕ್ಷನ್, ಪ್ರಾಥಮಿಕ ಕಾರ್ಯಗಳನ್ನ ನಿಮಗೆ ಹೇಳಿದೆ. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್, ಠೇವಣಿಗಳನ್ನ ಸ್ವೀಕರಿಸೋದು. ಬೇಡಿಕೆ ಠೇವಣಿಗಳು ಅಂದ್ರೆ ಡಿಮಾಂಡ್ ಡೆಪಾಸಿಟ್ಸ್ ಅಂದ್ರೆ ಠೇವಣಿದಾರರು ಕೇಳಿದ ಕೂಡಲೇ, ಅಂದರೆ ಅವರು ಬೇಡಿಕೆ ಇಟ್ಟ ಕೂಡಲೇ ಹಿಂದಿರುಗಿಸಬೇಕಾದಂತಹ ಠೇವಣಿಗಳು. ಆಸ್ ಅ ನೇಮ್ ಇಟ್ ಸೆಲ್ಫ್ tells, ಡಿಮಾಂಡ್ ಡೆಪಾಸಿಟ್ಸ್ ಅಂದ್ರೆ ದ ಮನಿ ಆರ್ ದ ಡೆಪಾಸಿಟ್ ದಟ್ ಇಸ್ ಕೆಪ್ಟ್ with the bank has to be paid to the customer at their demand. ಅವ್ರು ಯಾವಾಗ ಅದನ್ನ ಕೇಳ್ತಾರೋ, ಯಾವಾಗ ಅದರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಅನ್ಸುತ್ತೋ, ಯಾವಾಗ ಬ್ಯಾಂಕಲ್ಲಿ ಕೇಳ್ತಾರೋ ಅವಾಗ ತಕ್ಷಣ ಬ್ಯಾಂಕು ಅವರಿಗೆ ಆ ಹಣವನ್ನ ಹಿಂದಿರುಗಿಸ್ಲೇಬೇಕು. ಸೊ ಹಾಗಾಗಿ ಅದನ್ನ ಡಿಮಾಂಡ್ ಡೆಪಾಸಿಟ್ಸ್ ಅಂತಾನೆ ಕರಿತೀವಿ, ಬಿಕಾಸ್ ಇಟ್ ಇಸ್ ಪೇಡ್ ಆನ್ ಡಿಮಾಂಡ್ ಆಫ್ ದಿ ಕಸ್ಟಮರ್. ಇಲ್ಲಿ ಬೇಡಿಕೆ ಠೇವಣಿಗಳಲ್ಲೂ ಎರಡು ರೀತಿ ನೋಡ್ತೀವಿ. ಒಂದು ಚಾಲ್ತಿ ಠೇವಣಿ, ಇನ್ನೊಂದು ಉಳಿತಾಯ ಠೇವಣಿ. ಒನ್ ಇಸ್ ಕರೆಂಟ್ ಡೆಪಾಸಿಟ್ ಅಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್. ಈ ಕರೆಂಟ್ ಡೆಪಾಸಿಟ್ಸ್, ಚಾಲ್ತಿ ಠೇವಣಿ ಅಂತಂದ್ರೆ ನಿಮಗೆ ಯಾವಾಗಲೂ ಚಾಲ್ತಿಯಲ್ಲಿ ಇರುವಂತಹ ಠೇವಣಿ. ಯೂಶುವಲ್ ಆಗಿ ದೀಸ್ ಡೆಪಾಸಿಟ್ಸ್ ಆರ್ ಓಪನ್ ಬೈ ದ ಬಿಸ್ನೆಸ್ ಮೆನ್. ಪ್ರತಿದಿನ ಬಿಸ್ನೆಸ್ ಅಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಈ ಕರೆಂಟ್ ಡೆಪಾಸಿಟ್ಸ್ ಅನ್ನ ಇಟ್ಟಿರ್ತಾರೆ. ಏಕೆಂದ್ರೆ ಈ ಚಾಲ್ತಿ ಖಾತೆನಲ್ಲಿ ಒಂದ್ಸತಿ ಹಣ ಇಟ್ಟ ನಂತರ ನೀವು ಎಷ್ಟ್ ಸತಿ ಬೇಕಾದ್ರೂ ಹಣ ಹಾಕ್ತಿರ್ಬೋದು, ಎಷ್ಟ್ ಸತಿ ಬೇಕಾದ್ರೂ ಹಣ ಡ್ರಾ ಮಾಡ್ತಿರ್ಬೋದು. ದರ್ ಇಸ್ ನೋ ರೆಸ್ಟ್ರಿಕ್ಷನ್ for either the deposit or withdrawal of the money, because he is a businessman. So his money keeps transacting. So the account which can be transacted any number of times in a day is called current deposit. So usually businessmen or the financial institutions or any other institutions open this current account. For example, even the colleges can have the current deposits. Even they keep making payments to many contractors, many other people who have a direct relation with the banks. So they keep investing the money, or they keep depositing the money, and keep withdrawing the money as and when they need. So this is the current deposit. Usually, as I told you, the businessmen or the people involved in trade activities open this account. So there is no restriction. ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ಇರೋದ್ರಿಂದ, ಯಾವುದೇ ನಿರ್ಬಂಧ ಇಲ್ದಿರ ಈ ಚಾಲ್ತಿ ಖಾತೆಯಲ್ಲಿ ಎಷ್ಟು ಸಾರಿ ಬೇಕಾದ್ರೂ ಹಣವನ್ನ ಜಮಾ ಮಾಡ್ಬೋದು ಅಥವಾ ತೆಗಿಬಹುದು. ಇದಕ್ಕೆ ಯಾವುದೇ ನಿಬಂಧನೆ ಇರೋದಿಲ್ಲ. ಹೀಗೆ ಹಣ ಹಾಕೋದಕ್ಕೆ ಮತ್ತೆ ತೆಗೆಯೋದಕ್ಕೆ ಯಾವುದೇ ನಿಬಂಧನೆ ಇಲ್ಲದೆ ಇರೋದ್ರಿಂದ ಹಣ ಎಷ್ಟು ದಿನ ಅಕೌಂಟ್ ಅಲ್ಲಿ ಇರತ್ತೆ ಅಂತ ಬ್ಯಾಂಕ್ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಈ ಅಕೌಂಟಿಗೆ ಬಡ್ಡಿ ದರ ಬಹಳ ಕಡಿಮೆ, ಅಥವಾ ತುಂಬಾ ಸರಿ ಬಡ್ಡಿ ಕೊಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಏಕೆಂದ್ರೆ ಅಷ್ಟು ಸರಿ ಇದರ ಚಲಾವಣೆ ಆಗ್ತಾ ಇರತ್ತೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಇದು ಯಾವುದೇ ಸಮಯದಲ್ಲಿ ಬೇಕಾದ್ರೂ ನೀವು ಹಣವನ್ನ ಜಮಾ ಮಾಡಬಹುದು. ಯು ಕ್ಯಾನ್ ಡೆಪಾಸಿಟ್ ದಿ ಮನಿ ವೆನ್ ಎವರ್ ಯು ವಾಂಟ್, ಬಟ್ there are few restrictions for the withdrawal of the money. For example, if you have the account, you will be knowing ನೀವು ATM ಅಲ್ಲಿ ಇಷ್ಟು ದುಡ್ಡು ಮೇಲೆ ಡ್ರಾ ಮಾಡೋಕ್ಕಾಗಲ್ಲ ಅಂತ, ಅಥವಾ ಒಂದು ದಿನದಲ್ಲಿ 50,000 ಮೇಲೆ ನೀವು ಡೆಪಾಸಿಟ್ ಮಾಡೋಕ್ಕಾಗಲ್ಲ ಅಥವಾ ಡ್ರಾ ಮಾಡೋಕ್ಕಾಗಲ್ಲ ಅಂತ, ಈ ತರದ ರೆಸ್ಟ್ರಿಕ್ಷನ್ ಇರುತ್ತೆ. ಆಮೇಲೆ ಒಂದು ವಾರದಲ್ಲಿ ಒಂದು 4-5 ಸತಿ ನೀವು ವ್ಯವಹಾರ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ. ಸೊ ದೇರ್ ಆರ್ ಫ್ಯೂ ರೆಸ್ಟ್ರಿಕ್ಷನ್ಸ್ ಫಾರ್ ದ ಸೇವಿಂಗ್ಸ್ ಡೆಪಾಸಿಟ್ಸ್. ಆದ್ರೆ ಹಾಕೋದಕ್ಕೆ ಅಷ್ಟೊಂದು ಯಾವುದೇ ನಿರ್ಬಂಧ ಇಲ್ಲಿ ಇರೋದಿಲ್ಲ. ವಿಡ್ರಾವಲಿಗೆ ಮಾತ್ರ ನಿರ್ಬಂಧ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಈ ಉಳಿತಾಯ ಠೇವಣಿ ಏನಿದೆ ಇದಕ್ಕೆ ಬಡ್ಡಿ ದರ ಬಹಳ ಕಡಿಮೆ. ಅಂಡ್ ಒನ್ಸ್ ಇನ್ 6 months ದಿ ಇಂಟ್ರೆಸ್ಟ್ ರೇಟ್ ಇಸ್ ಡೆಪಾಸಿಟೆಡ್ ಟು ದಿ ಅಕೌಂಟ್, ಅಂಡ್ ಇಂಟ್ರೆಸ್ಟ್ ರೇಟ್ ಇಸ್ ವೆರಿ ಲೋ. ತುಂಬಾ ಕಡಿಮೆ ಬಡ್ಡಿ ದರವನ್ನ ಕೊಡ್ತಾರೆ. ಯೂಶುವಲ್ ಆಗಿ ಸ್ಯಾಲರಿಡ್ ಪೀಪಲ್ ಹೂ ಹ್ಯಾವ್ ಎಕ್ಸೆಸ್ ಮನಿ ವಿತ್ ದೆಮ್, ದೇ ಕ್ಯಾನ್ ಕೀಪ್ ಮನಿ, ಅಂಡ್ ಯೂಶುವಲಿ ದೇ ಆರ್ ದಿ ಪೀಪಲ್ ಹೂ ಮೇಂಟೈನ್ ದಿಸ್ ಸೇವಿಂಗ್ಸ್ ಡೆಪಾಸಿಟ್ ಅಕೌಂಟ್. ಅದಾದ್ಮೇಲೆ ಇನ್ನೊಂದು ತರದ ಠೇವಣಿ ಇದೆ, ಇದು ಅವಧಿ ಠೇವಣಿ, ಅವಧಿ ಟೈಮ್ ಡೆಪಾಸಿಟ್. ಟೈಮ್ ಡೆಪಾಸಿಟ್ ಅಂದ್ರೆ ಹೆಸರೇ ಹೇಳೋ ಹಾಗೆ ಒಂದು ನಿರ್ದಿಷ್ಟ ಅವಧಿಗಾಗಿ ಸ್ವೀಕರಿಸಿದ್ದು ನಂತರ ಠೇವಣಿ ಹಿಂದಿರುಗಿಸುವ ಹಣ ಆಗಿರತ್ತೆ. ಠೇವಣಿಗಳೇ ಅವಧಿ ಠೇವಣಿ ಅಂದ್ರೆ, as the name itself suggests, it's a time deposit. The money can be withdrawn or the money will be paid by the bank only after a specified time. ಓಕೆ, ಇದರಲ್ಲಿ ಎರಡು ರೀತಿ ಬರುತ್ತೆ. ಒನ್ ಇಸ್ ಫಿಕ್ಸ್ಡ್ ಡೆಪಾಸಿಟ್ ಅಂಡ್ ಅದರ್ ಒನ್ ಇಸ್ ರೆಕರಿಂಗ್ ಡೆಪಾಸಿಟ್. ಫಿಕ್ಸ್ಡ್ ಡೆಪಾಸಿಟ್ ಅಂತಂದ್ರೆ, ನೀವು ಒಂದು ಲಂಸಮ್ ಹಣವನ್ನ, ಒಬ್ಬ ಗ್ರಾಹಕ ಒಂದು ಲಂಸಮ್ ಹಣವನ್ನ ತನ್ನ ಖಾತೆಯಲ್ಲಿಟ್ಟು ನಾನು FD ಇಡ್ತೀನಿ, ಫಿಕ್ಸ್ಡ್ ಡೆಪಾಸಿಟ್ ಇಡ್ತೀನಿ ಅಂತ ಇಟ್ರೆ, ಫಾರ್ ಎಕ್ಸಾಂಪಲ್, ಇಫ್ ಹಿ ಕೀಪ್ಸ್ ಇಟ್ ಫಾರ್ 3 years, he cannot draw the money
ಬಿಫೋರ್ 3 years. ಹಂಗೇನಾದರೂ ಅವನು ಆ 3 ವರ್ಷದ ಮಧ್ಯದಲ್ಲಿ ಏನಾದರೂ ಹಣದ ಅವಶ್ಯಕತೆ ಬಿದ್ದು ಅವನದನ್ನ ಡ್ರಾ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಬಡ್ಡಿ ಕೊಡ್ತೀವಿ ಅಂತ ಬ್ಯಾಂಕ್ ಅವ್ರು ಪ್ರಾಮಿಸ್ ಮಾಡಿರ್ತಾರೋ ಆ ಬಡ್ಡಿಯನ್ನ ಹಿಡಿದು ಹಣವನ್ನ ಕೊಟ್ಟಿರ್ತಾರೆ. ಅವನು ಎಷ್ಟು ದಿನಕ್ಕೆ ಇಟ್ಟಿರ್ತಾನೋ ಅಷ್ಟು ದಿನಕ್ಕೆ ಮಾತ್ರ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸೊ ಸ್ಥಿರ ಠೇವಣಿ ಹೆಸರೇ ಹೇಳೋಗೆ ಇಟ್ ಇಸ್ ಅ ಅಮೌಂಟ್ ಫಿಕ್ಸ್ಡ್ ಅಂಡ್ ಕೆಪ್ಟ್ ಫಾರ್ ಅ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಅವಧಿಗೆ ಹಣವನ್ನ ಇಟ್ಟಿರುವಂಥದ್ದು. ಆ ನಿರ್ದಿಷ್ಟ ಅವಧಿ ನಂತರ ಹಣವನ್ನ ಡ್ರಾ ಮಾಡ್ಬೋದು. ಇದು ಸ್ವಲ್ಪ ಜನಪ್ರಿಯ. ಯಾಕೆ ಅಂತಂದ್ರೆ ಇಟ್ಸ್ ಅ ಪಾಪ್ಯುಲರ್ ಫಾರ್ಮ್ ಆಫ್ ಡೆಪಾಸಿಟ್ ಬಿಕಾಸ್ ಇಟ್ ಫೆಚಸ್ ಮೋರ್ ಇಂಟ್ರೆಸ್ಟ್. ಅಂದ್ರೆ ಸೇವಿಂಗ್ಸ್ ಡೆಪಾಸಿಟ್ ಮತ್ತೆ ಕರೆಂಟ್ ಡೆಪಾಸಿಟ್ಗೆ ನೀವು ಹೋಲಿಸಿದ್ರೆ ಇದು ಇಟ್ ಗಿವ್ಸ್ ಮೋರ್ ಇಂಟ್ರೆಸ್ಟ್ ಬಿಕಾಸ್ ದ ಬ್ಯಾಂಕ್ ಇಸ್ ಶ್ಯೂರ್ ಅಬೌಟ್ ನಂಬರ್ ಆಫ್ ಡೇಸ್ ದ ಅಮೌಂಟ್ ವಿಲ್ ರಿಮೈನ್ ಇನ್ ಬ್ಯಾಂಕ್ಸ್. ಎಷ್ಟು ದಿನದವರೆಗೂ ಈ ಹಣ ನನ್ನ ಖಾತೆಯಲ್ಲಿ ಇರುತ್ತೆ ಅನ್ನೋದು ಬ್ಯಾಂಕಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಹೆಚ್ಚು ಬಡ್ಡಿ ದರವನ್ನ ಬ್ಯಾಂಕ್ ಇದಕ್ಕೆ ಕೊಡುತ್ತೆ, ಈ ಅಕೌಂಟಿಗೆ ಕೊಡ್ತಾರೆ. ಎರಡನೇದು ಬಹಳ ಇಂಪಾರ್ಟೆಂಟ್, ರೆಕರಿಂಗ್ ಡೆಪಾಸಿಟ್, ಆವರ್ತ ಠೇವಣಿ. ಇದು ಸರ್ಕಾರ ಕೂಡ ಇದನ್ನ ತುಂಬಾ ಜನಪ್ರಿಯಗೊಳಿಸೋದಕ್ಕೆ ಟ್ರೈ ಮಾಡುತ್ತೆ, ಅಂದ್ರೆ ಆದಷ್ಟು ಪಾಪ್ಯುಲರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಅಂದ್ರೆ ಈ ಆರ್ ಡಿ ಡೆಪಾಸಿಟ್ ಒಂದು ನಿರ್ದಿಷ್ಟ ಅವಧಿಯವರೆಗೂ ನೀವು ಹಣವನ್ನ ಹಾಕ್ತಾ ಹೋಗ್ಬೇಕು. ಆ ನಿರ್ದಿಷ್ಟ ಅವಧಿ ನಂತರ ಮುಗಿದ ಮೇಲೆ ಮುಗಿಯೋವರೆಗೂ ಪ್ರತಿ ತಿಂಗಳು ಒಂದು ನಿಶ್ಚಿತ ಮೊತ್ತದ ಹಣವನ್ನ ಖಾತೆಗೆ ಜಮಾ ಮಾಡ್ತಾ ಹೋಗ್ಬೇಕು. ಆಮೇಲೆ ಆ ಟೈಮ್ ಪೀರಿಯಡ್ ಮುಗಿದ ಮೇಲೆ ಬಡ್ಡಿ ಸಮೇತ ಹಣವನ್ನ ನಿಮಗೆ ವಾಪಸ್ಸು ಕೊಡ್ತಾರೆ. ದಿಸ್ ಇಸ್ ವೆರಿ ಮಚ್ ಎನ್ಕರೇಜಿಂಗ್ ಫಾರ್ ದಿ ಸ್ಮಾಲ್ ಸೇವಿಂಗ್ಸ್. ಯಾರು ಸಣ್ಣ ಪ್ರಮಾಣದ ಕೆಲಸವನ್ನ ಮಾಡ್ತಿರ್ತಾರೋ ಅಥವಾ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಿರೋರು ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ನಾನು 500 ರೂಪಾಯಿ 3 ವರ್ಷ ಹಾಕ್ತೀನಿ ಅಥವಾ 5 ವರ್ಷ ಹಾಕ್ತೀನಿ, ಈಗ 500 ರೂಪಾಯಿ 5 ವರ್ಷ ಹಾಕಿ ನಂತರ ಅವನು ಬಡ್ಡಿ ಸಮೇತ ಅದನ್ನ ತಗೋಬಹುದು. ಇದ್ರೂ ಕೂಡ ನಿಶ್ಚಿತವಾಗಿ 5 ವರ್ಷ ಈ ಹಣ ಇರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ದ ಇಂಟ್ರೆಸ್ಟ್ ರೇಟ್ ಇಸ್ more, and especially it is very popular among the middle class and lower middle class people because they are the ones who invest in this recurring deposit for any reason. ಯಾವುದೋ ಒಂದು ಉದ್ದೇಶದಿಂದ ಈ ಹಣವನ್ನ ಅವರು ಹಾಕ್ತಾ ಹೋಗ್ತಾರೆ. ಆಮೇಲೆ ಆ ಟೈಮ್ ಪೀರಿಯಡ್ ಮುಗಿದ ಮೇಲೆ ಬಡ್ಡಿ ಸಮೇತ ಆ ಹಣವನ್ನ ಪಡ್ಕೊಳ್ತಾರೆ. ಸೊ ಇದು ಆವರ್ತ ಠೇವಣಿ, ಆರ್ ಡಿ ಅಂತ ಕೇಳಿರ್ತೀರಾ ನೀವು. ಯೂಶುವಲ್ ಆಗಿ ಪೋಸ್ಟ್ ಆಫೀಸ್ಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಆರ್ ಡಿಯನ್ನ ಇಡೋದನ್ನ ನೋಡಿರ್ತೀರ. So this is about the primary function, first primary function, that is accepting deposit. Now the second primary function, ಎರಡನೇ ಪ್ರಾಥಮಿಕ ಕಾರ್ಯ ಕಮರ್ಷಿಯಲ್ ಬ್ಯಾಂಕ್ ಇಂದು ಸಾಲ ನೀಡಿಕೆ, ಮೇಕಿಂಗ್ ಅಡ್ವಾನ್ಸಸ್. ಠೇವಣಿ ಇಟ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಸಾಲ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕಾರ್ಯ ಆಗುತ್ತೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ಕೊಡೋದು ಇದು ಇನ್ನೊಂದು ಪ್ರಮುಖವಾದ ಕೆಲಸ. ಯಾಕೆ ಅಂತಂದ್ರೆ ಠೇವಣಿ ಏನ್ ಇಟ್ಕೊಂಡಿರ್ತಾರೆ ಈ ಹಣವನ್ನು ಇಟ್ಕೊಂಡು ಬ್ಯಾಂಕ್ ಏನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ಗಿವ್ ಇಟ್ ಟು ಸಮ್ವನ್ ಎಲ್ಸ್. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡೋದು. ಯಾಕೆ ಕೊಡಬೇಕು ಅಂತ ಬಂದಾಗ ಸೊ ದಟ್ ದ ಬ್ಯಾಂಕ್ ಅರ್ನ್ಸ್ ಮೋರ್ ಇಂಟ್ರೆಸ್ಟ್ ಓವರ್ ದ್ಯಾಟ್. ಬ್ಯಾಂಕ್ಸ್ ರನ್ ಆಗೋದೆ ಈ ಸಾಲ ಮತ್ತು ಮುಂಗಡಗಳನ್ನ ಕೊಡೋದ್ರಿಂದ ಬರುವಂತಹ ಬಡ್ಡಿ ಹಣದಲ್ಲೇ ಬ್ಯಾಂಕ್ಸ್ ರನ್ ಆಗೋದು. ಸೊ ಹಾಗಾಗಿ ದಟ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ದಟ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ವಿಲ್ ಬಿ ಅಂಡರ್ಟೇಕಿಂಗ್. ಸೊ ಹಾಗಾಗಿ ಎಲ್ಲ ವರ್ಗದ ಜನರಿಗೆ, ಪ್ರಮುಖವಾಗಿ ಉದ್ಯಮಿಗಳಿಗೆ, ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವರಿಗೆ ಮತ್ತೆ ಹೂಡಿಕೆದಾರರಿಗೆ ಸಾಲವನ್ನ ಕೊಡುವಂಥದ್ದು. ಯೂಶುವಲ್ ಆಗಿ ವೈಯಕ್ತಿಕ ವಿಶ್ವಾಸದ ಮೇಲೆ ಸಾಲವನ್ನ ಕೊಡೋದು, ಚಿನ್ನ, ಬೆಳ್ಳಿ, ಸ್ಥಿರ ಆಸ್ತಿ, ಚರ ಆಸ್ತಿ, ಈ ಭದ್ರತೆ ಮೇಲೆ ಸಾಲವನ್ನ ಕೊಡುವಂಥದ್ದು, ಆಮೇಲೆ ಮುಂಗಡವನ್ನ ಕೊಡುವಂಥದ್ದು. ಆಕ್ಚುಲಿ ಲೋನ್ ಮತ್ತೆ ಅಡ್ವಾನ್ಸ್ ನೀವು ನೋಡಿದ್ರೆ ದ ಮೇನ್ ಡಿಫರೆನ್ಸ್ ಇಸ್ ಲೋನ್ ಇಸ್ ಗಿವನ್ ಫಾರ್ ಲಾಂಗ್ ಟರ್ಮ್ ಅಂಡ್ ಅಡ್ವಾನ್ಸ್ ಇಸ್ ಗಿವನ್ ಫಾರ್ ಶಾರ್ಟ್ ಟರ್ಮ್. ದೀರ್ಘಾವಧಿಗೆ ಕೊಡುವುದನ್ನ ಸಾಲ ಅಂತ ಕರಿತೀವಿ, ಅಲ್ಪಾವಧಿಗೆ ಯೂಶುವಲ್ ಆಗಿ ಮುಂಗಡವನ್ನ ಕೊಡೋದು ಅಂತ ಕರಿತೀವಿ. ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡೋ ಇನ್ನೊಂದು ಉದ್ದೇಶ ಅಂತಂದ್ರೆ ಯಾವಾಗ ಬ್ಯಾಂಕ್ಗಳು ಲೋನ್ ಮತ್ತೆ ಅಡ್ವಾನ್ಸ್ ಅನ್ನ ಕೊಡೋದಕ್ಕೆ ಮುಂದೆ ಬರುತ್ತೋ ದ ನಂಬರ್ ಆಫ್ ಡೆಪಾಸಿಟ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್. ಯಾಕೆಂದ್ರೆ ಯಾವಾಗಲೇ ಸಾಲ ಕೊಡುವಾಗ ಬ್ಯಾಂಕು ಸುಮ್ಮನೆ ಹಾಗೆ ಕೊಡೋದಿಲ್ಲ, ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಆ ಅಕೌಂಟಿಗೆ ಹಣವನ್ನ ಹಾಕುತ್ತೆ. ಯಾರು ಸಾಲ ಪಡ್ಕೊಳ್ತಾ ಇರ್ತಾರೋ ಹಿ ಹ್ಯಾಸ್ ಟು ಡ್ರಾ ಫ್ರಮ್ ದಿ ಅಕೌಂಟ್. ಸೊ ಅ ನ್ಯೂ ಅಕೌಂಟ್ ಇಸ್ created whenever the loans and advances are made to the customers. ಯಾವಾಗಲೇ ಸಾಲ ಕೊಟ್ಟರು ಒಂದು ಹೊಸ ಖಾತೆಯನ್ನ ತೆರೆಸಿ ಆ ಖಾತೆಗೆ ಸಾಲದ ಮೊತ್ತವನ್ನ ಹಾಕ್ತಾರೆ. ಗ್ರಾಹಕ ಯಾವಾಗ ಬೇಕೋ ಆ ಹಣವನ್ನ ಡ್ರಾ ಮಾಡಬಹುದು. ಸೊ ಹಾಗಾಗಿ ಎವ್ರಿ ಟೈಮ್ ಲೋನ್ is given, a loan account is created.
ಸೊ ಇಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂದಾಗ ಇದು ವಾಣಿಜ್ಯ ಬ್ಯಾಂಕು ಸಾಲ ಕೊಡೋದು ಒಂದು ಪ್ರಮುಖ ಕಾರ್ಯ. ಯೂಶಲ್ ಆಗಿ ಸ್ವಂತ ಆಸ್ತಿ ಅಥವಾ ಭದ್ರತೆ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಅವಶ್ಯಕತೆಗೆ ಅನುಸಾರವಾಗಿ ಸಾಲವನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ದೀರ್ಘಾವಧಿಲಿ ಕೊಡೋದು ಸಾಲ ಅಂತ ಕರಿತೀವಿ, ಅಲ್ಪಾವಧಿಗೆ ಕೊಡೋದು ಮುಂಗಡ ಅಂತ ಕರಿತೀವಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಒಂದು ಲೋನ್ ಅಕೌಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾವಾಗಲೇ ಸಾಲ ಕೊಟ್ಟರು ಒಂದು ಲೋನ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸಾಲ ಮಂಜೂರು ಮಾಡಿದ್ಮೇಲೆ ಒಂದು ಲೋನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಸಾಲವನ್ನ ಕ್ರೆಡಿಟ್ ಮಾಡ್ತಾರೆ. ಗ್ರಾಹಕ ಅಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಆಯಾ ಟೈಮಿಗೆ ಅವನು ಡ್ರಾ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ಹಾಗಾಗಿ ಅಲಾಂಗ್ ವಿತ್ ದ ಲೋನ್ ದ ಡೆಪಾಸಿಟ್ ಇಸ್ ಆಲ್ಸೋ ಕ್ರಿಯೇಟೆಡ್. ಆಮೇಲೆ ಇನ್ನೊಂದು ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್, ಹುಂಡಿಯನ್ನು ಒಟಾಯಿಸುವುದು ಅಂತ ಕರೀತಾರೆ. ಇಲ್ಲಿ ಹುಂಡಿ ಅಂದ್ರೆ ವ್ಯಾಪಾರದ ರಸೀದಿ ಅಂತ ಕರಿಬಹುದು. ಯು ಕ್ಯಾನ್ ಕಾಲ್ ಇಟ್ ಅ ಟ್ರೇಡ್ ರೆಸೀಟ್, ಓಕೆ, ಆರ್ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಅ ಲೆಟರ್ ಆಫ್ ಎಕ್ಸ್ಚೇಂಜ್ ಅಂತಾನು ಕರಿಬಹುದು. ಸಿ ಫಾರ್ ಎಕ್ಸಾಂಪಲ್, ಇಫ್ there are two persons dealing with a business, one is retailer and the other one is wholesaler. The retailer will be buying from the wholesaler, but the retailer doesn't have the money to make payments to the wholesaler. So what he does, he gives this promissory note, taking a time period of 90 days, and bank stands as a surety for that. So these are the short term. Usually the term will be for 90 days. This is short term bills, and after 90 days he has to make payments and take back his discounting of bills. This is also one of the important activity, because many a times even without the money the transaction has to take place. Just because he doesn't have the money at that particular time, he cannot stop his business and he has to rely on the business, and so he takes this opportunity and he through discounting of bills he makes the payment for that particular time. ಅಂದ್ರೆ ಈ ಹುಂಡಿಯನ್ನು ಒಟಾಯಿಸುವುದು ಅಂದ್ರೆ ಯಾರಾದ್ರೂ ಇಬ್ರು ಇದ್ದಾರೆ ಅಂತ ಇಟ್ಕೊಳ್ಳಿ, ಒಬ್ರು ರಿಟೇಲರು, ಇನ್ನೊಬ್ರು ಹೋಲ್ಸೇಲರು, ಇಬ್ರು ವ್ಯಾಪಾರಕ್ಕೆ ಒಳಪಟ್ಟಿದ್ದಾರೆ. ಹೋಲ್ಸೇಲರ್ ಹತ್ರ ನಾನು ತಗೊಂಡಿದ್ದೀನಿ ಅಂತಂದ್ರೆ, ಸಪೋಸ್ ನನಗೆ ಕೊಡೋದಕ್ಕೆ ದುಡ್ಡಿಲ್ಲ, ನಾನು ಸೀರೆ ವ್ಯಾಪಾರಿ, ನಾನೊಂದು 500 ಸೀರೆ ತಗೊಂಡ್ಬಿಟ್ಟಿದ್ದೀನಿ ನನ್ನ ಅಂಗಡಿನಲ್ಲಿ ವ್ಯಾಪಾರ ಮಾಡೋದಕ್ಕೆ, ಆದ್ರೆ 500 ಸೀರೆಗೆ ಕೊಡೋದಕ್ಕೆ ದುಡ್ಡಿಲ್ಲ. ಅವಾಗ ನಾನು ಈ ಹುಂಡಿಗಳನ್ನ ಕೊಡ್ಬೋದು ಅವನಿಗೆ. ಈ ಹುಂಡಿನಲ್ಲಿ 90 ದಿನದ ನಂತರ ನಾವು ಈ ಹಣವನ್ನ ವಾಪಸ್ ಕೊಡ್ತೀವಿ ಅಂತ ಹೇಳಿ ಒಂದು ಪ್ರಾಮಿಸರಿ ನೋಟ್ ಇರುತ್ತೆ. ಸೊ ಹಾಗಾಗಿ ಬಡ್ಡಿ ಸಮೇತ ಅವನದನ್ನ 90 ದಿನದ ನಂತರ ವಾಪಸ್ ಕೊಡ್ಬೇಕಾಗುತ್ತೆ. ಸಪೋಸ್ ಅದಕ್ಕೆ ಮುಂಚೆ ಕೊಟ್ರು ನಡೆಯುತ್ತೆ. ಸೊ 90 ದಿನದ ವಾಯ್ದೆ ಇರುತ್ತೆ. ಅಂದ್ರೆ ಹಣಕಾಸು ಇಲ್ಲ ಅಂತ ಹೇಳಿ ಬಿಸ್ನೆಸ್ ಅನ್ನ ನಿಲ್ಸೋದಕ್ಕಾಗಲ್ಲ, ಅಥವಾ ವ್ಯಾಪಾರ ಮಾಡೋರಿಗೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್ ಅನ್ನ ಕೊಟ್ಟಿರ್ತಾರೆ. ಇದು ಕೂಡ ಅಂದ್ರೆ ಉಳಿದ ಹಣವನ್ನ ಇಲ್ಲಿ ಯೂಶಲ್ ಆಗಿ ಹುಂಡಿಯನ್ನ ಮುರಿಯುವುದು ಅಂತಾನೆ ಹೇಳ್ತಾರೆ. ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಅಲ್ಪಾವಧಿ ಸಾಲಗಳನ್ನ ನೀಡುವ ಪ್ರಮುಖ ಕಾರ್ಯ ಇದು. ಅಂದ್ರೆ ಯೂಶಲ್ ಆಗಿ ಎಲ್ಲರೂ ದುಡ್ಡಿಟ್ಕೊಂಡು ವ್ಯವಹಾರ ಮಾಡ್ತಿರಲ್ಲ, ಹಂಗಂತ ವ್ಯವಹಾರ ನಿಲ್ಸಕ್ಕಾಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ದಟ್ ದ ಕಮರ್ಷಿಯಲ್ ಬ್ಯಾಂಕ್ ಪ್ಲೇಸ್. ಇಟ್ ಡಿಸ್ಕೌಂಟ್ಸ್ ದಿ ಬಿಲ್ಸ್ ಫಾರ್ ದಿ customers so that their business runs without any problem. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾರ್ಯ ಅಂತಂದ್ರೆ ಓವರ್ ಡ್ರಾಫ್ಟ್, ಮೀರೆಳೆತ. ಓವರ್ ಡ್ರಾಫ್ಟ್ ಅಂದ್ರೆ ಓವರ್ ಅಂದ್ರೇನೆ ಇರೋದಕ್ಕಿಂತ ಹೆಚ್ಚು ಅಂತ ಅಲ್ವಾ. ಸೊ ಹಾಗಾಗಿ ಮೀರೆಳೆತ ಅಂತಂದ್ರೆ ನನ್ನ ಅಕೌಂಟ್ ಅಲ್ಲಿ 5,000 ರೂಪಾಯಿ ಇದೆ, ಆದ್ರೆ ನನಗೆ 10,000 ರೂಪಾಯಿನ ಅವಶ್ಯಕತೆ ಇದೆ. ಸೊ ಬರೀ 5,000 ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ನಾನು 10,000 ಹೇಗೆ ಡ್ರಾ ಮಾಡೋದು ಅಂತಂದ್ರೆ, ಇಲ್ಲಿ ಚಾಲ್ತಿ ಖಾತೆ ಯಾರು ಹೊಂದಿರ್ತಾರೋ ದೇ ಕ್ಯಾನ್ ಯೂಸ್ ದಿಸ್ ಓವರ್ ಡ್ರಾಫ್ಟ್. ಯಾಕೆಂದ್ರೆ ಅವ್ರಿಗೆ ತುಂಬಾ ಸಾರಿ ಬಿಸ್ನೆಸ್ಗೆ ದುಡ್ಡು ಕೊಡೋದು ಇರುತ್ತೆ. ಅವ್ರ ಅಕೌಂಟ್ ಅಲ್ಲಿ ಕಡಿಮೆ ದುಡ್ಡು ಇದ್ದಾಗ ಅವರು ಒಂದು ಓವರ್ ಡ್ರಾಫ್ಟ್ ಅಕೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಹೇಳಿ ಓಪನ್ ಮಾಡಿಸ್ಕೊಂಡಿರ್ತಾರೆ. ಸೊ ದೇ ಕ್ಯಾನ್ ಡ್ರಾ ದಿ ಮನಿ. ಒಂದು ಲಿಮಿಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನೇ ಒಂದು ಓವರ್ ಡ್ರಾಫ್ಟ್ ಅಕೌಂಟ್ ನನಗೆ ಬೇಕು, ನಂದು ಹೌಸಿಂಗ್ ಲೋನ್ ಇದೆ, ಸೊ ನಾನು ಪ್ರತಿ ತಿಂಗಳು ನಾನು ಕರೆಕ್ಟಾಗಿ ಕಟ್ಟಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಸೊ ಹಾಗಾಗಿ ನಾನೊಂದು ಓವರ್ ಡ್ರಾಫ್ಟ್ ಅಕೌಂಟ್ ಅನ್ನ ಇಟ್ಕೊಳ್ತೀನಿ ಅಂತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಓವರ್ ಡ್ರಾಫ್ಟ್ ಅಕೌಂಟ್. ಆದ್ರೆ ಬ್ಯಾಂಕ್ ಹೇಳುತ್ತೆ ಯುವರ್ ಓವರ್ ಡ್ರಾಫ್ಟ್ ಅಕೌಂಟ್ ಇಸ್ ದ ಮ್ಯಾಕ್ಸಿಮಮ್ ಆಫ್ 2.5 lakhs, 2.5 ಲಕ್ಷದವರೆಗೂ ನಾವು ಓವರ್ ಡ್ರಾಫ್ಟ್ ಕೊಡ್ತೀವಿ. ಅಂದ್ರೆ ನೀವು 2.5 ಲಕ್ಷದವರೆಗೂ ನಿಮ್ಮ ಅಕೌಂಟ್ಗಿಂತ ಹೆಚ್ಚಾಗಿ ನೀವು ಡ್ರಾ ಮಾಡಬಹುದು ಅಂತ ಹೇಳಿ ಒಂದು ಮಿತಿಯನ್ನ ಹಾಕತ್ತೆ. ಅದಾದ ನಂತರ ಯಾವಾಗ ಹಣ ಬರುತ್ತೋ ಅವಾಗ ಸ್ವಲ್ಪ ಬಡ್ಡಿ ರೂಪದಲ್ಲಿ ತಗೊಂಡು ಆ ಹಣವನ್ನ ನಮ್ಮ ಅಕೌಂಟ್ಗೆ ವಾಪಸ್ಸು ಅಂದ್ರೆ ನಾವೇನ್ ಯಾವುದಕ್ಕೆ ಪೇ ಮಾಡಬೇಕು ಅದಕ್ಕೆ ನಾವು ಓವರ್ ಡ್ರಾಫ್ಟ್ ಅಕೌಂಟ್ಗೆ ಆ ಹಣವನ್ನ ವಾಪಸ್ ಕಟ್ಟಬೇಕಾಗತ್ತೆ. ಇಲ್ಲಿ ಯೂಶಲ್ ಆಗಿ ಪ್ರಾಮಾಣಿಕವಾದ ಗ್ರಾಹಕರಿಗೆ ಮಾತ್ರ ಬ್ಯಾಂಕು ಈ
ಜವಾಬ್ದಾರಿಯನ್ನ ಅಥವಾ ಈ ಅವಕಾಶವನ್ನ ಕೊಡುತ್ತೆ. ತುಂಬಾ ಸಾಲವನ್ನ ಸರಿಯಾಗಿ ತೀರಿಸದೆ ಮೋಸ ಮಾಡ್ತಿರುವಂಥವ್ರು ಅಥವಾ ಸಾಲ ತೀರಿಸೋದ್ರ ಜವಾಬ್ದಾರಿಯುತವಾಗಿ ಮಾಡದೇ ಇರುವಂಥವ್ರು, ನೈತಿಕವಾದ ಹೊಣೆಗಾರಿಕೆಯನ್ನ ತಗೊಳ್ಳದೇ ಇರುವಂತಹ ಗ್ರಾಹಕರಿಗೆ ಯೂಶಲ್ ಆಗಿ ಈ ಫೆಸಿಲಿಟಿಯನ್ನ ಕೊಡೋದಿಲ್ಲ. ಯಾರು ತುಂಬಾ ವರ್ಷದಿಂದ ವ್ಯವಹಾರ ಮಾಡ್ತಿರ್ತಾರೋ ಅಂತಹ ಉದ್ಯಮದಾರರಿಗೆ, ಯಾರು ಗ್ರಾಹಕರು ತುಂಬಾ ಒಳ್ಳೆ ಹೆಸರನ್ನ ಇಟ್ಕೊಂಡು ನೀಟಾಗಿ ಸಾಲವನ್ನ ವಾಪಸ್ ಕೊಡ್ತಿರ್ತಾರೋ ಅಂಥವ್ರಿಗೆ ಈ ಅವಕಾಶವನ್ನ ಬ್ಯಾಂಕ್ಗಳು ಯೂಶಲ್ ಆಗಿ ಕೊಡುತ್ತೆ. ಲಾಸ್ಟ್ ಒಂದು ಕ್ಯಾಶ್ ಕ್ರೆಡಿಟ್, ನಗದು ಉದ್ದರಿ ಅಥವಾ ನಗದು ಸಾಲ. ಇದು ವಾಣಿಜ್ಯ ಬ್ಯಾಂಕ್ಗಳು ಸಾಲ ನೀಡುವ ಮತ್ತೊಂದು ವಿಧಾನ. ಯೂಶಲ್ ಆಗಿ ಇಲ್ಲಿ ವ್ಯಾಪಾರಿಗಳು, ಸ್ವಂತ ಉದ್ಯೋಗಿಗಳು, ಲೇಖಕರು, ವಿದ್ಯಾರ್ಥಿಗಳು ಮೊದಲಾದ ಎಲ್ಲ ವರ್ಗದ ಜನರಿಗೆ ಈ ರೀತಿ ಸಾಲದ ಸೌಲಭ್ಯವನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ಕೊಡ್ತಾ ಹೋಗುತ್ತೆ. ಸ್ವಂತ ಆಸ್ತಿಯ ಆಧಾರದ ಮೇಲೆ ಅಥವಾ ಇಬ್ರು ಅಥವಾ ಒಬ್ರು ವ್ಯಕ್ತಿಗಳ ಜಾಮೀನಿನ ಆಧಾರದ ಮೇಲೆ ನಗದು ಸಾಲವನ್ನ ಕೊಡುವಂಥದ್ದು. ಸಾಲ ಪಡ್ಕೊಳ್ಳುವಂಥವ್ರು ಒಂದು ಹೊಸ ಖಾತೆಯನ್ನ ತೆಗಿಬೇಕಾಗತ್ತೆ. ಆ ಖಾತೆಗೆ ಮಂಜೂರಾದ ಸಾಲದ ಹಣವನ್ನ ವರ್ಗಾಯಿಸ್ತಾರೆ. ಅವಶ್ಯಕತೆಗೆ ತಕ್ಕ ಹಾಗೆ ಪದೇ ಪದೇ ಅವನ್ಗೆ ಯಾವಾಗ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅವಾಗ ಅವನ ಖಾತೆಯಿಂದ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ಸೊ ದಿಸ್ ಇಸ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್. ಸೊ ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಅಂಡ್ ಮೇಕಿಂಗ್ ಅಡ್ವಾನ್ಸಸ್ ಇವೆರಡು ಪ್ರಮುಖವಾದ ಕಾರ್ಯಗಳು ಕಮರ್ಷಿಯಲ್ ಬ್ಯಾಂಕ್ಸ್ ನಿರ್ವಹಣೆ ಮಾಡುವಂಥದ್ದು. ಅಂಡ್ ದ ಎಂಟೈರ್ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಡಿಪೆಂಡ್ಸ್ ಆನ್ ದೀಸ್ ಟು ಮೇನ್ ಫಂಕ್ಷನ್ಸ್. ಓಕೆ, ನೆಕ್ಸ್ಟ್ ಕಾರ್ಯಗಳನ್ನ ನೋಡೋಣ. ಸಬ್ಸಿಡಿಯರಿ ಫಂಕ್ಷನ್, ಸಹಾಯಕ ಕಾರ್ಯಗಳು. ಹಾಗಾದ್ರೆ ಸಹಾಯಕ ಕಾರ್ಯಗಳು ಇಂಪಾರ್ಟೆಂಟ್ ಅಲ್ವಾ ಅಂದ್ರೆ ಖಂಡಿತ ಇಂಪಾರ್ಟೆಂಟ್. ನೀವು ಒಬ್ಬ ಕಸ್ಟಮರ್ನ ವಿಶ್ವಾಸವನ್ನ ಉಳಿಸ್ಕೋಬೇಕು. ಒಬ್ಬ ಕಸ್ಟಮರು ಪದೇ ಪದೇ ನಿಮ್ಮ ಬ್ಯಾಂಕಿಗೆ ಬರಬೇಕು. ನಿಮ್ ಬ್ಯಾಂಕ್ ಒಂದು ಗುಡ್ ವಿಲ್ ಅನ್ನ ಮೇಂಟೈನ್ ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಉಳಿಸ್ಬೇಕು ಅಂತಂದ್ರೆ ಸಹಾಯಕ ಕಾರ್ಯಗಳಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡಬೇಕಾಗುತ್ತೆ. ಈ ಪ್ರಾತಿನಿಧಿಕ ಕಾರ್ಯಗಳು ಎಲ್ಲ ಬ್ಯಾಂಕ್ಗಳು ಯೂಶಲ್ ಆಗಿ ಮಾಡುವಂಥದ್ದು. ಇಲ್ಲಿ ಇದರಲ್ಲೂ ಕೂಡ ವಿಧಗಳಿದೆ. ಒಂದು ಏಜೆನ್ಸಿ ಸೇವೆಗಳು, ಏಜೆನ್ಸಿ ಸರ್ವಿಸಸ್, ಪ್ರಾತಿನಿಧಿಕ ಸೇವೆಗಳು ಅಂದ್ರೆ ಗ್ರಾಹಕರ ಪ್ರತಿನಿಧಿಯಾಗಿ ಬ್ಯಾಂಕ್ ಮಾಡುವಂತಹ ವ್ಯವಹಾರ. ಹಾಗಾಗಿ ಇದನ್ನ ಪ್ರಾತಿನಿಧಿಕ ಸೇವೆ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಅನ್ ಏಜೆಂಟ್ ಆಫ್ ಕಸ್ಟಮರ್ ಅಂಡ್ ಸೊ ಇಟ್ ಇಸ್ ಕಾಲ್ಡ್ ಏಜೆನ್ಸಿ ಸರ್ವಿಸಸ್. ಓಕೆ, ಇದರಲ್ಲಿ ಒಂದು ಕಲೆಕ್ಟಿಂಗ್ ಮನಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ಫಾರ್ ಎಕ್ಸಾಂಪಲ್, ಗ್ರಾಹಕರಿಗೆ ಬರಬೇಕಾದಂತಹ ಬಡ್ಡಿ, ನಾನೆಲ್ಲೋ ಬೇರೆ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕಿದ್ದೀನಿ, ನನ್ನ ಬಡ್ಡಿ ಬರಬೇಕು ಅಂತಂದ್ರೆ ಬ್ಯಾಂಕ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಕಲೆಕ್ಟಿಂಗ್ ಮೈ ಇಂಟ್ರೆಸ್ಟ್ ರೇಟ್. ಅಥವಾ ನಾನು ಯಾವುದೋ ಒಂದು ಶೇರ್ಸ್ ಅಲ್ಲಿ ದುಡ್ಡು ಹಾಕಿದ್ದೀನಿ ಅಂತಂದ್ರೆ ಇಟ್ ಟೇಕ್ಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಕಲೆಕ್ಟಿಂಗ್ ಮೈ ಡಿಬೆಂಚರ್, ಲಾಭಾಂಶವನ್ನ ಪಡ್ಕೊಳ್ಳುವಂಥದ್ದು. ಅಥವಾ ನನ್ನ ಪೆನ್ಷನ್ ಬರಬೇಕು ಅಂತಂದ್ರೆ ನನ್ನ ವಿಶ್ರಾಂತಿ ವೇತನವನ್ನ ಪಡ್ಕೊಳ್ಳುವಂಥದ್ದು, ವೃದ್ಧಾಪ್ಯ ವೇತನವನ್ನ ಪಡ್ಕೊಳ್ಳುವಂಥದ್ದು, ಸಂಬಳ, ನನ್ನ ಸಂಬಳನ ನನ್ನ ಬದಲಿಗೆ ಬ್ಯಾಂಕು ನನ್ನ ಪರವಾಗಿ ಡ್ರಾ ಮಾಡ್ತಾ ಇರುತ್ತೆ. ಯೂಶಲ್ ಆಗಿ ನಿಮಗೆ ಗೊತ್ತು, ಸ್ಯಾಲ್ರಿ ಬಂದ್ರೆ ಕೈಗೆ ಬರೋದಿಲ್ಲ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಸೊ ನಮ್ಮ ಬ್ಯಾಂಕ್ ಅಕೌಂಟಿಗೆ ಸ್ವೀಕಾರ ಮಾಡೋ ಕೆಲಸವನ್ನ ಬ್ಯಾಂಕು ಮಾಡ್ತಾ ಹೋಗುತ್ತೆ. ಇದೇ ರೀತಿ ಇದು ಬಾಡಿಗೆ ಇರ್ಬೋದು ಅಥವಾ ನಮ್ಗೆ ಯಾವುದೋ ಒಂದು ರೆಗ್ಯುಲರ್ ವಂತಿಗೆ ಬರುವಂತದ್ದು ಇರ್ಬೋದು. ಇದೆಲ್ಲವನ್ನ ಬ್ಯಾಂಕು ವಸೂಲ್ ಮಾಡಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾ ಹೋಗುತ್ತೆ. ಯಾವಾಗ ಕಸ್ಟಮರ್ ಆ ಹಣವನ್ನ ಕೇಳ್ತಾರೋ ಅವಾಗ ಗ್ರಾಹಕರಿಗೆ ಚೆಕ್ಗಳ ಮೂಲಕ ಅಥವಾ ಹುಂಡಿಗಳನ್ನ ವಸೂಲು ಮಾಡೋ ಮೂಲಕ ಅಥವಾ ಯಾವುದೇ ರೂಪದಲ್ಲಿ ನಾವು ಅದನ್ನ ಡ್ರಾ ಮಾಡ್ಕೋಬೇಕು. ಯೂಶಲ್ ಆಗಿ ಹೀಗೆ ಹಣವನ್ನ ವಸೂಲು ಮಾಡಿದಂಥದ್ದನ್ನ ತನ್ನ ಗ್ರಾಹಕರ ಸ್ಪಷ್ಟ ಸೂಚನೆಯನ್ನ ಪಡೆದುಕೊಂಡಿರ್ತಾರೆ ಗ್ರಾಹಕರು. ಆಮೇಲೆ ಈ ಸೂಚನೆಗಳನ್ನ ಬ್ಯಾಂಕು ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಬುಕ್ ಅಂತ ಇರುತ್ತೆ, ಒಂದು ನ್ಯಾಯ ಸೂಚಕಗಳ ಪುಸ್ತಕ ಅಂತ ಇರುತ್ತೆ, ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಬುಕ್ ಅಂತ ಕರೀತಾರೆ. ಅಲ್ಲಿ ಬರ್ಕೊಳ್ತಾ ಹೋಗುತ್ತೆ. ಆಮೇಲೆ ಈ ಸೇವೆಗಳನ್ನ ಮಾಡೋದಕ್ಕೆ ಒಂದು ಸಣ್ಣ ಪ್ರಮಾಣದ ಕಮಿಷನ್ ಅನ್ನ ಬ್ಯಾಂಕು ಪಡೆಯುತ್ತೆ. ಇಷ್ಟೆಲ್ಲ ಹಣಕಾಸು ಸೇವೆ ಕೊಟ್ಮೇಲೆ ಒಂಚೂರಾದ್ರೂ ಅವರಿಗೆ ಏನಾದ್ರೂ ಲಾಭ ಇರ್ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಅಲ್ಪ ಪ್ರಮಾಣದ, ತುಂಬಾ ದೊಡ್ಡ ಪ್ರಮಾಣ ಏನಲ್ಲ, 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಒಂದ್ಸತಿ ಒಂಚೂರು ಸರ್ವಿಸ್ ಚಾರ್ಜಸ್ ಅನ್ನ ಬ್ಯಾಂಕ್ಸು ಚಾರ್ಜ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಬರೀ ಹಣ ಸ್ವೀಕಾರ ಮಾಡುತ್ತಾ ಅಂದ್ರೆ ಇಲ್ಲ. ಎರಡನೇ ನೀವು ನೋಡಿದ್ರೆ ಇಟ್ ಮೇಕ್ಸ್ ಪೇಮೆಂಟ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ಗ್ರಾಹಕರ ಪರವಾಗಿ ಹಣ ಪಾವತಿಯನ್ನ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಗ್ರಾಹಕರು ನಾನು ಬಾಡಿಗೆ ಕಟ್ಟಬೇಕು, ನಾನು ನನ್ನ ಅಕೌಂಟಿಗೆ ನಾನು ಡೈರೆಕ್ಟ್ ಆಗಿ ಬಾಡಿಗೆ ನನ್ನ ಓನರ್ಗೆ ಕೊಡದೇ ಇರ್ಬೋದು, ನನ್ನ ಬ್ಯಾಂಕ್ ಮೂಲಕ ನಾನು ಚೆಕ್ ಕೊಡ್ಬೋದು. ಸೊ ನನ್ನ ಬಾಡಿಗೆ ಚೆಕ್ ಮೂಲಕ ಹೋಗ್ಬೋದು. ಅಥವಾ ಇದು ವಿದ್ಯುತ್ ಬಿಲ್ ಅನ್ನ ಕಟ್ಟುವಂಥದ್ದು ಅಥವಾ ವಿಮಾ ಕಂತುಗಳನ್ನ ಕಟ್ಟುವಂಥದ್ದು, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದು, ಇವೆಲ್ಲಾನು ಕೂಡ ಬ್ಯಾಂಕ್ಸು ನನ್ನ ಪರವಾಗಿ ಪೇಮೆಂಟ್ ಅನ್ನ ಮಾಡ್ತಾ ಹೋಗುತ್ತೆ. ನೋಡಿ, ಇವಾಗೆಲ್ಲ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಎಲ್ಲ ಇಟ್ಕೊಂಡಿರ್ತೀರಾ. ನೀವೇನ್ ಫೋನ್ ಪೇ ಮಾಡ್ತಿರೋ ಅದು ನೀವು ನಿಮ್ ಕೋಡ್ ಹಾಕಿ ನೀವು ಪೇ ಮಾಡಿ, ಯಾರಿಗೆ ಪೇ ಮಾಡಬೇಕು ಅಂತ ಅನ್ಕೊಂಡು ನೀವು ಪೇ ಮಾಡಿದ ತಕ್ಷಣ ಇಲ್ಲೇನಾಗತ್ತೆ, ದ ಅಮೌಂಟ್ ವಿಲ್ ಬಿ ಪೇ ಟು
ದಟ್ ಪರ್ಟಿಕ್ಯುಲರ್ ಪರ್ಸನ್. ಯಾವಾಗ ಅಮೌಂಟ್ ಪೇ ಮಾಡ್ತೀವೋ ಆ ವ್ಯಕ್ತಿಗೆ ನನ್ನ ಅಕೌಂಟಿಂದ ಆ ಹಣ ಕಟ್ ಆಗುತ್ತೆ, ಆ ವ್ಯಕ್ತಿಯ ಅಕೌಂಟಿಗೆ ಜಮಾ ಆಗುತ್ತೆ. ಈ ರೀತಿ ಪೇಮೆಂಟ್ಸ್ನ ಬ್ಯಾಂಕ್ಸು ಮಾಡ್ತಾ ಹೋಗುತ್ತೆ. And then buying and selling security on behalf of customers. ಅಂದ್ರೆ ಇಲ್ಲಿ ಸೆಕ್ಯೂರಿಟೀಸ್ ಅಂತಂದ್ರೆ ವಿನಿಯೋಜಕಗಳನ್ನ ಗ್ರಾಹಕರ ಪರವಾಗಿ ಕೊಳ್ಳೋದು ಅಥವಾ ಮಾರಾಟ ಮಾಡೋದು. ಯೂಶುವಲ್ ಆಗಿ ಬ್ಯಾಂಕ್ ಉದ್ಯಮಿಗಳು ಷೇರು ದಲ್ಲಾಳಿಗಳ ಜೊತೆ ಒಂದು ನಿಕಟವಾದ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ದೇ ಹ್ಯಾವ್ ಅ ವೆರಿ ಗುಡ್ ರ್ಯಾಪೋ ವಿತ್ ದಿ ಬ್ರೋಕರ್ಸ್ ಆಫ್ ದೀಸ್ ಶೇರ್ಸ್ ಅಂಡ್ ಬಾಂಡ್ಸ್. ಆಮೇಲೆ ಎಲ್ಲಿ ಜಾಸ್ತಿ ಲಾಭ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾರು ಕಸ್ಟಮರ್ ಒಪ್ಪಿಗೆ ಕೊಟ್ಟಿರ್ತಾರೋ ಆವಾಗ ಅಂತ ಟೈಮಲ್ಲಿ ಅವರ ಪರವಾಗಿ ಸೆಕ್ಯೂರಿಟಿಗಳನ್ನ ಕೊಂಡ್ಕೊಳ್ಳೋದು. ಯಾವಾಗ ಲಾಭ ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತೋ ಅವಾಗ ಸೆಕ್ಯೂರಿಟಿಗಳನ್ನ ಮಾರಾಟ ಮಾಡೋ ಕೆಲಸವನ್ನ ಗ್ರಾಹಕರ ಪರವಾಗಿ ಬ್ಯಾಂಕ್ಗಳು ಮಾಡ್ತಾ ಹೋಗುತ್ತೆ. ಸೊ ಇಟ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ದಿ ಸೆಕ್ಯೂರಿಟಿ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ನೆಕ್ಸ್ಟ್ ಗ್ರಾಹಕರ ಪರವಾಗಿ ವಿನಿಯೋಜಕಗಳನ್ನ ಕೊಳ್ಳೋದು ಮಾರೋದು ಹೇಳಿದ್ದೆ. ಮೇಕಿಂಗ್ ಮನಿ ರೆಮಿಟೆನ್ಸಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. ಮನಿ ರೆಮಿಟೆನ್ಸಸ್ ಅಂತಂದ್ರೆ ಬ್ಯಾಂಕು ತನ್ನ ಗ್ರಾಹಕರ ಪರವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನ ರವಾನೆ ಮಾಡುತ್ತೆ ಅಂತ. ಮುಖ್ಯವಾಗಿ ಹುಂಡಿಗಳನ್ನ ಅಥವಾ ಅಂಚೆ ರವಾನೆ ಅಥವಾ ತಂತಿ ರವಾನೆ ಮೂಲಕ ಗ್ರಾಹಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುರಕ್ಷಿತವಾಗಿ ಶೀಘ್ರವಾಗಿ ಹಣವನ್ನ ಕಳಿಸುವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ನೆಫ್ಟ್ ಮೂಲಕ ಯಾರಿಗೋ ಹಣ ಕಳಿಸ್ಬೇಕು ಅಂತಂದ್ರೆ ಬ್ಯಾಂಕ್ ಡಸ್ ದಟ್ ವರ್ಕ್, ಬ್ಯಾಂಕ್ ಡಸ್ ದ ಪೇಮೆಂಟ್. ಬ್ಯಾಂಕ್ ಆ ಜವಾಬ್ದಾರಿಯನ್ನು ತಗೊಳುತ್ತೆ, ನನ್ನ ಪರವಾಗಿ ನೆಫ್ಟ್ ಮೂಲಕ RTGS ಮೂಲಕ ಇನ್ನೊಂದು ಅಕೌಂಟಿಗೆ ಸೇಫ್ ಆಗಿ ಹಣವನ್ನ ರೆಮಿಟ್ ಮಾಡುತ್ತೆ. ಸೊ ದಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸರ್ವಿಸ್. ಆಮೇಲೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಈ ತರದ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಬ್ಯಾಂಕಲ್ಲಿ ನಿಲ್ಲುವಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ಈ ಸಹಾಯಕ ಕಾರ್ಯಗಳು ಏನು ಬ್ಯಾಂಕ್ ಮಾಡ್ತಾ ಇದೆ, ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆಂದ್ರೆ ತುಂಬಾ ಸಾರಿ ನಾವು ಚೆಕ್ ಕೊಟ್ಬಿಟ್ಟಿರ್ತೀವಿ ಅಥವಾ ಗೂಗಲ್ ಪೇ ಮಾಡ್ತೀವಿ ಅಂತಿರ್ತೀವಿ ಅಥವಾ ಇನ್ನೇನೋ ಹೇಳಿರ್ತೀವಿ. ಸೊ ಎಲ್ಲ ಜವಾಬ್ದಾರಿಯನ್ನ ಬ್ಯಾಂಕ್ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ರೊವೈಡಿಂಗ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಟು ಕಸ್ಟಮರ್. ಗ್ರಾಹಕರಿಗೆ ಸಲಹಾ ಸೇವೆಯನ್ನ ನೀಡೋದು. ನೀವು ಯೂಶುವಲ್ ಆಗಿ ಬ್ಯಾಂಕಿಗೆ ಏನಾದರೂ ಹೋದ್ರೆ ಅವ್ರಿಗೆ ಕೆಲವೊಂದ್ಸತಿ ಕೇಳ್ತಾರೆ, ಮ್ಯೂಚುವಲ್ ಫಂಡ್ಸ್ ಇದೆ ಕೊಂಡ್ಕೋತೀರಾ, ಅಥವಾ ಸಾಲ ಕೊಡ್ತಿದೀವಿ ತಗೊಳ್ತೀರಾ, ಕಂಪ್ಯೂಟರ್ ಸಾಲ ಕೊಡ್ತೀವಿ ತಗೊಳ್ತೀರಾ, ಅಥವಾ ವೆಹಿಕಲ್ ಲೋನ್ ಕೊಡ್ತೀವಿ ತಗೊಳ್ತೀರಾ ಅಂತ ಹೇಳೋದು. ಅಥವಾ ನಮಗೆ ಎಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತ ಗೊತ್ತಾಗದೇ ಇದ್ರೆ ಅವಾಗ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ಬ್ಯಾಂಕ್ಸು ಕೊಡ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ವರ್ಕಿಂಗ್ ಆಸ್ ಅ ಕರೆಸ್ಪಾಂಡೆಂಟ್ ಅಂಡ್ ರೆಪ್ರೆಸೆಂಟೇಟಿವ್ ಆಫ್ ದಿ ಕಸ್ಟಮರ್. ಕರೆಸ್ಪಾಂಡೆಂಟ್ ಅಂದಾಗ ನಾವು ಬಾತ್ಮೀದಾರ ಅಥವಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಹೇಳ್ತೀವಿ. ಗ್ರಾಹಕರ ಪರವಾಗಿ ಆದಾಯ ತೆರಿಗೆ ಅಧಿಕಾರಿಗಳೊಂದಿಗೆ ವ್ಯವಹಾರ ಮಾಡೋದು. ಎಷ್ಟು ಆದಾಯ ತೆರಿಗೆ, ಇದು ತುಂಬಾ ಆಸ್ತಿ ಇದ್ದು ಎಷ್ಟು ಕಟ್ಟಬೇಕು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬಾ ಗೊಂದಲ ಇದ್ರೆ, ತುಂಬಾ ಜನ ಆ ಥರ ಇರ್ತಾರೆ. ಎಲ್ಲೋ ಒಂದ್ ಕಡೆ ಎಸ್ಟೇಟ್ ಇರುತ್ತೆ, ಇನ್ನೆಲ್ಲೋ ಮನೆ ಬಾಡಿಗೆ ಬರ್ತಿರುತ್ತೆ, ಇನ್ಯಾವುದೋ ಬಿಸ್ನೆಸ್ ಆಕ್ಟಿವಿಟಿಯಿಂದ ದುಡ್ಡು ಬರ್ತಿರುತ್ತೆ, ಅವ್ರಿಗೆ ವ್ಯವಹಾರ ಮಾಡೋದು ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಬ್ಯಾಂಕ್ ಕರೆಸ್ಪಾಂಡೆಂಟ್ ಆಗಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಗ್ರಾಹಕರ ಪರವಾಗಿ ಆದಾಯ ತೆರಿಗೆ ಅಧಿಕಾರಿಗಳ ಜೊತೆ ಮಾತಾಡೋದು ಅಥವಾ ಆದಾಯ ತೆರಿಗೆ ವರದಿಗಳನ್ನ ಸಿದ್ಧಪಡಿಸಿ ಕೊಡುವಂಥದ್ದು, ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಏನು ಅನ್ನೋದನ್ನ ಸಿದ್ಧಪಡಿಸಿ ಕೊಡುವಂಥದ್ದು, ಆದಾಯ ತೆರಿಗೆಯನ್ನ ಪಾವತಿ ಮಾಡುವ ಸೇವೆಯನ್ನ ಕೂಡ ಮಾಡುತ್ತೆ. ಆಮೇಲೆ ಅಕಸ್ಮಾತ್ ಗ್ರಾಹಕರು ಏನಾದರೂ ವಿದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಅವ್ರಿಗಾಗಿ ವಿದೇಶಿ ವಿನಿಮಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡುತ್ತೆ. ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ ಇಸ್ ಆಲ್ಸೋ ಗಿವನ್ ಫಾರ್ ದಿ ಕಸ್ಟಮರ್ ಹೂ ವಾಂಟ್ ಟು ಗೋ ಟು ದಿ ಫಾರಿನ್ ಕಂಟ್ರಿ. ಪಾಸ್ಪೋರ್ಟ್, ಪ್ರಯಾಣ, ಇದು ಟ್ರಾವೆಲರ್ಸ್ ಚೆಕ್ ಅಥವಾ ಇದು ಟ್ರಾವೆಲ್ ಮಾಡೋದಕ್ಕೆ ಟಿಕೆಟ್ ಅನ್ನ ತಗೊಳ್ಳುವಂಥದ್ದು, ಆಮೇಲೆ ಅಲ್ಲಿ ಹೋಟೆಲ್ ಸರ್ವಿಸಸ್ಗೆ ಪೇಮೆಂಟ್ ಮಾಡುವಂಥದ್ದು, ಈ ಎಲ್ಲ ಕೆಲಸವನ್ನ ಕೂಡ ಬ್ಯಾಂಕು ತನ್ನ ಗ್ರಾಹಕರ ಪರವಾಗಿ ಮಾಡ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಸರ್ವಿಂಗ್ ಆಸ್ ಅ ಟ್ರಸ್ಟಿ, ಎಕ್ಸಿಕ್ಯೂಟಿವ್ ಅಂಡ್ ಅಟಾರ್ನಿ ಆಫ್ ದಿ ಕಸ್ಟಮರ್. ಅಂದ್ರೆ ಇಲ್ಲಿ ಟ್ರಸ್ಟಿ ಅಂತ ಬಂದಾಗ ಧರ್ಮದರ್ಶಿ ಆಗಿ ಕೆಲಸ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಬೇರೆಯವರ ಪ್ರಯೋಜನಕ್ಕಾಗಿ ಆಸ್ತಿಯನ್ನ ಕಾಪಾಡುವಂತಹ ಜವಾಬ್ದಾರಿಯನ್ನ ಬ್ಯಾಂಕು ತಗೊಂಡಿರುತ್ತೆ. ಇಲ್ಲಿ ತುಂಬಾ ಸಾರಿ ಯಾರಾದ್ರೂ ತುಂಬಾ ಶ್ರೀಮಂತರಿದ್ದಾರೆ ಅಂತಂದ್ರೆ ಅವರ ಟ್ರಸ್ಟ್ ಅನ್ನ ಬ್ಯಾಂಕ್ ಆರಾಮಾಗಿ ನಡೆಸ್ತಾ ಹೋಗುತ್ತೆ, ಆ ಜವಾಬ್ದಾರಿಯನ್ನ ತಗೊಳುತ್ತೆ. ಆಮೇಲೆ ಧರ್ಮದರ್ಶಿಯಾಗಿ ಬ್ಯಾಂಕ್ನ ನೇಮಿಸಿದ್ರೆ ಜಾಗರೂಕತೆಯಿಂದ ಅವನ ಆಸ್ತಿಯನ್ನ ರಕ್ಷಣೆ ಮಾಡೋದು, ಅವನ ಹಿತವನ್ನ ಕಾಪಾಡೋದು, ಆಸ್ತಿಯಿಂದ ಉದ್ಭವ ಆಗುವಂತಹ ಬೇರೆ ಬೇರೆ ನಿಧಿಗಳನ್ನ ಬ್ಯಾಂಕ್ ಸುರಕ್ಷಿತವಾಗಿ ಇಡ್ತಾ ಹೋಗುತ್ತೆ. ಅಕಸ್ಮಾತ್ ಏನೋ ಲಾಭ ಬರುತ್ತೆ ಅಂತಂದ್ರೆ ಆ ಲಾಭವನ್ನ, ಬಡ್ಡಿಯನ್ನ ಎಲ್ಲಾನು ಕೂಡ ಹುಷಾರಾಗಿಡುತ್ತೆ. ಸೊ ಸರ್ವಿಂಗ್ ಆಸ್ ಅ ಟ್ರಸ್ಟಿ is a very important role. If the bank has been nominated as a trustee by any customer, it takes up of course they charge for that, but they take up the responsibility. ಎಲ್ಲಿ ಹಣ ಹೂಡಿಕೆ ಮಾಡಬೇಕು, ಎಷ್ಟು ಟ್ಯಾಕ್ಸ್ ಕಟ್ಟಬೇಕು,
ನ್ಯಾಯನಿಯತಾಗಿ ಹಣವನ್ನು ಎಲ್ಲಿ ಹೂಡಿಕೆ ಮಾಡೋದು, ಈ ಎಲ್ಲವೂ ಕೆಲಸವನ್ನ ಬ್ಯಾಂಕ್ಸು ಮಾಡ್ತಾ ಹೋಗುತ್ತೆ. ಇಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಮಾಡುವಂಥದ್ದು, ನಿರ್ವಾಹಕರಾಗಿ ಮಾಡುವಂಥದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ದ ಪರ್ಸನ್ ಹ್ಯಾಸ್ ಟು ರೈಟ್ ಅ ವಿಲ್, ವಿಲ್ ಬರಿಬೇಕು, ಸಾಯೋ ಕಾಲ ಹತ್ರ ಬಂದಿದೆ, ವಿಲ್ ಬರಿಬೇಕು ಅಂತಂದ್ರೆ ತನ್ನ ಮರಣದ ನಂತರ ಈ ವಿಲನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಬ್ಯಾಂಕಿಗೆ ಜವಾಬ್ದಾರಿಯನ್ನ ಕೊಟ್ಟು ಕಸ್ಟಮರು ಅದನ್ನ ಮಾಡೋದಕ್ಕೆ ಕೊಟ್ಟಿರ್ತಾನೆ. ಸೊ ಹಾಗಾಗಿ ನೇಮಕ ಮಾಡಿರ್ತಾರೆ. ಸೊ ವ್ಯಕ್ತಿ ಲಭ್ಯ ಇಲ್ಲದೆ ಇದ್ರೆ ಅವನ ನಿರ್ವಾಹಕನಾಗಿ ಬ್ಯಾಂಕು ಆ ಕೆಲಸವನ್ನ ಮಾಡುತ್ತೆ. ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಇಟ್ ಟೇಕ್ಸ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಮರಣ ಹೊಂದಿದ ಗ್ರಾಹಕರಿಗೆ ಬರಬೇಕಾದ ಹಣ ಯಾವ್ದಾದ್ರು ಇದ್ರೆ ಅದನ್ನ ಕೊಡಿಸೋ ಜವಾಬ್ದಾರಿಯನ್ನು ಬ್ಯಾಂಕ್ ಮಾಡುತ್ತೆ. ಅಥವಾ ಬ್ಯಾಂಕೇ ಏನಾದ್ರೂ ಬೇರೆ ಕೆಲಸಗಳು ಬೇರೆ ಕಡೆಗೆ ಅವನು ಹಣ ಕೊಡೋದಿದ್ರೆ ಆ ಹಣವನ್ನು ಪೇಮೆಂಟ್ ಮಾಡೋ ಕೆಲಸವನ್ನ ಕೂಡ ಬ್ಯಾಂಕು ಮಾಡ್ತಾ ಹೋಗುತ್ತೆ. ಆಮೇಲೆ ಅಟಾರ್ನಿ ಆಗಿ ಕೂಡ ಅಂದ್ರೆ ವಕೀಲನಾಗಿ ಕೂಡ ಬ್ಯಾಂಕು ಗ್ರಾಹಕನಿಗೆ ಕೆಲಸ ಮಾಡುತ್ತೆ. ಅಂದ್ರೆ ಇಲ್ಲಿ ಅಟಾರ್ನಿ ಅಂದಾಗ ತನ್ನ ಪರವಾಗಿ ಕರ್ತವ್ಯ ನಿರ್ವಹಿಸಲು ಇನ್ನೊಬ್ಬ ವ್ಯಕ್ತಿಯಿಂದ ಅಧಿಕಾರ ಪತ್ರದ ಮೂಲಕ ನೇಮಿಸಲ್ಪಟ್ಟ ವ್ಯಕ್ತಿ. ಅಂದ್ರೆ ಪವರ್ ಆಫ್ ಅಟಾರ್ನಿನ ಬ್ಯಾಂಕಿಗೆ ಕೊಡೋದು, ಅದ್ರ ಮೂಲಕ ಕೆಲಸವನ್ನ ಮಾಡುವಂಥದ್ದು. ಇಲ್ಲಿ ಗ್ರಾಹಕರು ಹೂಡಿಕೆ ಮಾಡಿರುವಂತಹ ಹಣದ ಮೇಲೆ ಬಡ್ಡಿಯನ್ನ ಮತ್ತೆ ಲಾಭಾಂಶವನ್ನ ವಸೂಲಿ ಮಾಡಿ ರಸೀದಿ ಕೊಡುವಂಥದ್ದು. ಆಮೇಲೆ ಗ್ರಾಹಕನ ಪರವಾಗಿ ಬಂಡವಾಳ ಪತ್ರವನ್ನ ಖರೀದಿ ಮಾಡೋದು, ಮಾರಾಟ ಮಾಡೋದು, ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಹೋಗುತ್ತೆ. ಇದಂತೆ ಮರ್ಚೆಂಟ್ ಬ್ಯಾಂಕಿಂಗು ಕೂಡ ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಬಹಳಷ್ಟು ಪ್ರಾತಿನಿಧಿಕ ಸೇವೆಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಈ ಎಲ್ಲ ಫಂಕ್ಷನ್ಸ್ ಹಾಗಾದ್ರೆ ಪ್ರೈಮರಿ ಫಂಕ್ಷನ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಅಂದ್ರೆ ಖಂಡಿತವಾಗ್ಲೂ ಪ್ರೈಮರಿ ಫಂಕ್ಷನ್ಸ್ ಅಷ್ಟೇ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇದು ಕೂಡ. ಓನ್ಲಿ ವೆನ್ ಇಟ್ ಪ್ರೊವೈಡ್ಸ್ ಆಲ್ ದಿ ಸಬ್ಸಿಡಿಯರಿ ಫಂಕ್ಷನ್ಸ್ ಇಟ್ ಕ್ಯಾನ್ ಕ್ಯಾಚ್ ಹೋಲ್ಡ್ ಆರ್ ಹೋಲ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಕಸ್ಟಮರ್ಸ್ ಟು ಬಿ ಲಾಯಲ್ ಟು ದಿ ಬ್ಯಾಂಕ್ಸ್. ಓಕೆ, ಈ ಸಬ್ಸಿಡಿಯರಿ ಫಂಕ್ಷನ್ಸ್ ಅಲ್ಲಿ ಎರಡನೇದು ಹೇಳಿದ್ದೆ ನಾನು, ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ. ಸರ್ವೋಪಯೋಗಿ ಸೇವೆಗಳು, ಎಲ್ರಿಗೂ ಬೇಕಾಗಿರುವಂತಹ ಕೆಲವೊಂದು ಸೇವೆಗಳನ್ನ ಬ್ಯಾಂಕ್ ಮಾಡ್ತಾ ಹೋಗುತ್ತೆ. ಒನ್ ಇಸ್ ಪ್ರೊವೈಡಿಂಗ್ ಸೇಫ್ಟಿ ಲಾಕರ್ಸ್, ಸುರಕ್ಷತಾ ಕಪಾಟುಗಳನ್ನ ಒದಗಿಸೋದು. ಯೂಶಲ್ ಆಗಿ ಕಪಾಟುಗಳಲ್ಲಿ ಆಸ್ತಿ ಪತ್ರ ಇಟ್ಟಿರ್ತಾರೆ, ಅಥವಾ ಅವರ ಹಳೆ ನೆನಪುಗಳಿರುವಂಥದ್ದು ಏನಾದರೂ ಒಂದು ಇಟ್ಟಿರ್ತಾರೆ. ಒಂದು ತುಂಬಾ ಬೆಲೆ ಬಾಳುವಂತ ವಸ್ತು ಅವ್ರ ಮನೇಲಿದೆ ಅಂದ್ರೆ ಅದನ್ನ ಇಟ್ಟಿರ್ತಾರೆ, ಅಥವಾ ಒಡವೆಗಳನ್ನ ಇಟ್ಟಿರ್ತಾರೆ, ಬೆಳ್ಳಿ ಸಾಮಾನು ಇಟ್ಟಿರ್ತಾರೆ. ಸೊ ದಿಸ್ ಇಸ್ safety lockers is provided for any valuables that the customer wants to keep in the lockers, and the bank provides 100% safety and security for this ಪ್ರಾಡಕ್ಟ್ಸ್. ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ, 1 ತಿಂಗಳು 2 ತಿಂಗಳು ಇಲ್ಲ ಅಂತಂದ್ರೆ ಲಾಕರ್ಗಳನ್ನ ಓಪನ್ ಮಾಡಿ ನಮ್ಮ ವ್ಯಾಲ್ಯೂಬಲ್ಸ್ ನಲ್ಲಿ ಇಟ್ಟು ಹೋಗ್ಬೋದು. ಅಫ್ಕೋರ್ಸ್ ಇಟ್ ಇಸ್ ಚಾರ್ಜ್ಡ್, ಬಟ್ ದ ಸೆಕ್ಯೂರಿಟಿ ಫೆಸಿಲಿಟಿ ಈಸ್ ಗಿವನ್ ಟು ದಿ ಕಸ್ಟಮರ್. ದೆನ್ ಟ್ರಾವೆಲರ್ಸ್ ಚೆಕ್, ಪ್ರಯಾಣಿಕರ ಚೆಕ್ಗಳು. ಎಲ್ಲ ಕಡೆ ನೀವು ಹಣ ಇಟ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಈಗೆಲ್ಲ ನಿಮಗೆ ಕಾರ್ಡ್ಗಳು ಬಂದಿದೆ, ಆಮೇಲೆ ಪೇಮೆಂಟ್ ಎಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲ ಆಗಿದೆ. ಸೊ ಹಾಗಾಗಿ ಇದರ ಅವಶ್ಯಕತೆ ಇವಾಗ ಹೆಚ್ಚಾಗಿಲ್ಲ. ಬಟ್ ಇದೆಲ್ಲ ಬರೋದಕ್ಕೆ ಮುಂಚೆ ಟ್ರಾವೆಲರ್ಸ್ ಚೆಕ್ಗೆ ಬಹಳ ಪ್ರಾಮುಖ್ಯತೆ ಇತ್ತು, ಯಾಕಂದ್ರೆ ಎಲ್ಲ ಕಡೆ ಹಣ ಇಟ್ಕೊಂಡು ಹೋಗಕ್ಕಾಗಲ್ಲ ಅವನು. ಸೊ ವಿತ್ ದ ಟ್ರಾವೆಲರ್ಸ್ ಚೆಕ್ ಈ ಕ್ಯಾನ್ ಮೇಕ್ ಪೇಮೆಂಟ್ಸ್ ಅಂಡ್ ಇಟ್ ಇಸ್ ಸೇಫ್ ಆಲ್ಸೋ. ಅವ್ನು ಬಿಟ್ಟು ಬೇರೆ ಯಾರು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಅದನ್ನ ಸೇಫ್ ಆಗಿ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿತ್ತು. ಮೂರನೇದು, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ಡೆಟ್ ಎಲಿಜಿಬಿಲಿಟಿ ಆಫ್ ದಿ ಕಸ್ಟಮರ್. ಅಂದ್ರೆ ಗ್ರಾಹಕರ ಉದ್ದರಿ ಅರ್ಹತೆ, ಅಂದ್ರೆ ಸಾಲದ ಅರ್ಹತೆ ಕುರಿತು ಮಾಹಿತಿಯನ್ನು ಒದಗಿಸೋದು. ಸಿ ಫಾರ್ ಎಕ್ಸಾಂಪಲ್, ಐ ಗೋ ಟು ಅ ಬ್ಯಾಂಕ್ ಅಂಡ್ ಐ ಆಸ್ಕ್ ಫಾರ್ ಲೋನ್. ಓಕೆ, ವೆನೆವರ್ ಐ ಸೀಕ್ ಲೋನ್, ದ ಬ್ಯಾಂಕ್ಸ್ ಟ್ರೈ ಟು ಸಿ ವಾಟ್ ಇಸ್ ಮೈ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಈ ಎಲಿಜಿಬಿಲಿಟಿ, ಇವ್ರು ಎಷ್ಟು ಎಲಿಜಿಬಲ್, ಇವ್ರಿಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ಇವ್ರು ಟ್ಯಾಕ್ಸ್ ಎಷ್ಟು ಕಟ್ತಾರೆ ಅನ್ನೋ ಮಾಹಿತಿಯನ್ನ ನಾನು ಎಲ್ಲಿ ಬ್ಯಾಂಕ್ ಅಕೌಂಟ್ ಇಟ್ಕೊಂಡಿರ್ತಾರೋ ಅಲ್ಲಿ ಕೇಳ್ತಾರೆ ಅವರು. ಸೊ ಬ್ಯಾಂಕ್ಸು ನಮ್ಮ ಡೆಟ್ ಎಲಿಜಿಬಿಲಿಟಿ ಬಗ್ಗೆ ಹೇಳ್ತಾರೆ. ಇವ್ರಿಗೆ ಇಷ್ಟು ಸಂಬಳ ಬರುತ್ತೆ, ಇಷ್ಟು ಇವರ ಖರ್ಚಿದೆ, ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಸೊ 3 ವರ್ಷದಿಂದ ಇವ್ರು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ. ಸೊ ಹಾಗಾಗಿ ಇವರ ಸಂಪಾದನೆ ಎಷ್ಟಿದೆ, ಹಾಗಾಗಿ ಇವ್ರಿಗೆ ಇಷ್ಟು ಸಾಲ ಕೊಡೋದಕ್ಕೆ ಎಲಿಜಿಬಲ್ ಆಗಿದ್ದಾರೆ, ಅಂದ್ರೆ ಇವ್ರಿಗೆ ಅರ್ಹತೆ ಏನು ಅನ್ನೋದನ್ನ ಮಾಹಿತಿಯನ್ನ ಬ್ಯಾಂಕು ಕೊಡುತ್ತೆ. ದೆನ್ ಕಲೆಕ್ಷನ್ ಅಂಡ್ ಪಬ್ಲಿಷಿಂಗ್ ಆಫ್ ಡಾಟಾ ರಿಗಾರ್ಡಿಂಗ್ ಪ್ರೈಸ್, ಟ್ರೇಡ್ ಆಕ್ಟಿವಿಟೀಸ್ ಅಂಡ್ ಎಕಾನಮಿ ಆಸ್ ಅ ಹೋಲ್. ನೀವು RBIಗೆ ಹೋದ್ರೆ RBI ಅಲ್ಲಿ ತುಂಬಾ ಪುಸ್ತಕಗಳು ರಿಲೀಸ್ ಆಗುತ್ತೆ. ಅದೇ ರೀತಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲೂ ಕೂಡ ಬೇಕಾದಷ್ಟು ಡಾಟಾನ ಕಲೆಕ್ಟ್ ಮಾಡಿ ಡಾಟಾವನ್ನ ಪಬ್ಲಿಷ್ ಮಾಡ್ತಾರೆ. ನಾವು ಎಷ್ಟು ಸಾಲ ಕೊಟ್ವಿ, ಎಷ್ಟು ಇದು ಕೊಟ್ವಿ, ಟ್ರೇಡ್ ಆಕ್ಟಿವಿಟಿ, ದೇಶದಲ್ಲಿ ಏನೇನೆಲ್ಲ ವ್ಯಾಪಾರ ವ್ಯವಹಾರ ನಡೆದಿದೆ, ಇಡೀ ಸಮಗ್ರ ಆರ್ಥಿಕತೆಯಲ್ಲಿ ಏನೇನೆಲ್ಲ ವ್ಯವಹಾರ ನಡೆದಿದೆ, ಆಮೇಲೆ ಬೆಲೆಗಳು, ಸರಕುಗಳ ಬೆಲೆಗಳು ಹೇಗೆ ಏರಿಳಿತ ಆಗಿದೆ, ಎಲ್ಲದರ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಅದನ್ನ ಪ್ರಕಟಣೆ ಮಾಡುವಂತಹ ಜವಾಬ್ದಾರಿಯನ್ನ ಕಮರ್ಷಿಯಲ್ ಬ್ಯಾಂಕ್ಸ್ ತಗೊಂಡಿರುತ್ತೆ. ಇದಲ್ಲದೆ ಬುಕ್ ಬ್ಯಾಂಕು, ಸ್ಕಾಲರ್ಶಿಪ್ ಫೆಸಿಲಿಟಿ ಫಾರ್ ನೀಡಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನ ಕೊಡೋದು, ವಿದ್ಯಾರ್ಥಿ ವೇತನವನ್ನ ಕೊಡೋದು, ಈ ಎಲ್ಲ ಕೆಲಸವನ್ನ ಕೂಡ ಬ್ಯಾಂಕ್ಸು ತಮ್ಮ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಲ್ಲಿ
ಮಾಡ್ತಾ ಹೋಗುತ್ತೆ. ಸೊ ಇದಿಷ್ಟು ಕಮರ್ಷಿಯಲ್ ಬ್ಯಾಂಕ್ಸು ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೆ, ಕಮರ್ಷಿಯಲ್ ಬ್ಯಾಂಕಿನ ಲಕ್ಷಣ ಹೇಗಿರುತ್ತೆ ಮತ್ತು ಅದು ಏನೇನೆಲ್ಲ ಆಕ್ಟಿವಿಟೀಸನ್ನು ತನ್ನ ದಿನನಿತ್ಯದ ಕಾರ್ಯದಲ್ಲಿ ತಗೊಳುತ್ತೆ ಮತ್ತು ಯಾವೆಲ್ಲ ಸೇವೆಗಳನ್ನು ತನ್ನ ಗ್ರಾಹಕರಿಗೆ ಕೊಡ್ತಾ ಹೋಗುತ್ತೆ ಅನ್ನೋದು ಕಮರ್ಷಿಯಲ್ ಬ್ಯಾಂಕ್ಸು. ಸೊ ಹಾಗಾಗಿ ಕಮರ್ಷಿಯಲ್ ಬ್ಯಾಂಕು ಒಂದು ಇಂಪಾರ್ಟೆಂಟ್ ಟಾಪಿಕ್ ಈ ಚಾಪ್ಟ್ರಲ್ಲಿ. ಹಾಗಾಗಿ ಇದ್ರ ಮೇಲೂ ಕೆಲವೊಂದು ಕ್ವೆಶನ್ಸು ನಿಮಗೆ ಒಂದು 7ರಿಂದ 8 ಕ್ವೆಶ್ಚನ್ ಕಮರ್ಷಿಯಲ್ ಬ್ಯಾಂಕ್ ಮೇಲೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಕೌಂಟ್ ಯಾರು ತೆಗಿಬಹುದು, ಸೇವಿಂಗ್ಸ್ ಅಕೌಂಟ್ಗೆ ಎಷ್ಟು ಸತಿ ಇಂಟ್ರೆಸ್ಟ್ ರೇಟ್ ಬರುತ್ತೆ ವರ್ಷದಲ್ಲಿ, ಈ ಥರದ ಪ್ರಶ್ನೆಗಳು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಬರುತ್ತೆ. ಸೊ ನೀವು ನೀಟಾಗಿ ಕೇಳಿಸ್ಕೊಂಡು PPTಯನ್ನು ಫಾಲೋ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಆಲ್ ದಿ ಕ್ವೆಶ್ಚನ್ಸ್. ಥ್ಯಾಂಕ್ ಯು.